ನಮಸ್ಕಾರ, ವೆಲ್ಕಮ್ ಟು SVN ಚಾನಲ್. ದಶಕಗಳ ಭರವಸೆ ಬಜಾಜನ್ನು ಆಗಿಸಿದೆ. ಜಗತ್ತಿನ ನಂಬರ್ 3 ವೀಲರ್ ಈಗ ಅದೇ ಭರವಸೆಯ ಪಥದ ಮೇಲೆ ಬಜಾಜ್ ತಂದಿದೆ. ಹೊಸ ಎಲೆಕ್ಟ್ರಿಕ್ ಟೆಕ್ನಾಲಜಿ ಇದು ಬಜಾಜ್ ರೆ-ಇ ಟೆಕ್. ಇದರ 4 ವಿಶೇಷ ಟೆಕ್ನಾಲಜಿ ಬೇರೆ ಎಲೆಕ್ಟ್ರಿಕ್ 3 ವೀಲರ್ಗಿಂತ ಮುಂದಿರುತ್ತದೆ. ಅಂದರೆ ಇದರಲ್ಲಿದೆ ದೊಡ್ಡ ಬ್ಯಾಟ್ರಿ ಮತ್ತು ಆನ್ಬೋರ್ಡ್ ಚಾರ್ಜರ್, 2 ಸ್ಪೀಡ್ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್, ಅಡ್ವಾನ್ಸ್ಡ್ ಮೋಟಾರ್ ಇದರಲ್ಲಿ ಸಿಗುತ್ತದೆ. ಹೆಚ್ಚಿನ ಕಿಲೋಮೀಟರ್ ರೇಂಜ್. ಇಷ್ಟೆಲ್ಲ ಫ್ಯೂಚರ್ ಹೊಂದಿರುವ ಆಟೋ ಕೇವಲ 3,61,000ಕ್ಕೆ ಆ ಪ್ರೈಸ್ನಲ್ಲಿ ಲಭ್ಯ. ವಿಶ್ವದ ನಂಬರ್ 1 3 ವೀಲರ್ ಬಜಾಜ್ ಆಟೋ ಸಂಸ್ಥೆಯು ಈಗ ಪ್ಯಾಸೆಂಜರ್ ಆಟೋ ರಿಕ್ಷಾ ಎಲೆಕ್ಟ್ರಿಕ್ ವಾಹನದ ಲೋಕಾರ್ಪಣೆ ಮಾಡಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಸಚಿವರು, ಕರ್ನಾಟಕ ಸರ್ಕಾರ, ಹಾಗೂ ಗೌರವ ಅತಿಥಿಗಳಾಗಿ ಶ್ರೀ ಯೋಗೇಶ್ IAS ಆಯುಕ್ತರು, ಸಾರಿಗೆ ಇಲಾಖೆ, ಕರ್ನಾಟಕ ಸರ್ಕಾರ, ಶ್ರೀ ಅನ್ಸುಲ್ ಚೋಪ್ರಾ, ಸೇಲ್ಸ್ ಆ್ಯಂಡ್ ಸರ್ವಿಸ್ IBU, ಶ್ರೀ ರಾಘವೇಂದ್ರ RM ಸೇಲ್ಸ್, ಅನಂತ ಪದ್ಮನಾಭ್ RM ಸರ್ವಿಸ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಒಳ್ಳೆ ಕಾರ್ಯ ನಮ್ಮ ಮಾನ್ಯ ಸರ್ ಕೈ ಕಡೆಯಿಂದ ಆಗಲಿ ಅಂತ ಕೇಳ್ಕೊತೀವಿ. ಒಂದು ಜೋರ ಚಪ್ಪಾಳೆಯಲ್ಲಿ ನೀವೆಲ್ಲ ಚಪ್ಪಾಳೆ ಜೋರ ಮಾಡಬೇಕು. ಉದ್ಘಾಟನೆ ಸಮಾರಂಭ ನಮ್ಮ ಮಾನ್ಯ ಸಾರಿಗೆ ಸಚಿವರ ಕೈಯಿಂದ ಬಂದಿದೆ. What better than this? Presenting to you the latest Bajaj E-Tech 9.0. We have Mr. Pushpanan Chaurya, the MD Kivraj, Mr. Prem Kamath, MDS E-Tech Motors, Ramesh Goya, Amba Motor. Sir, sir. Thank you very much, sir. ನನ್ನ ಗ್ರಾಹಕರು ಇರ್ಬೋದು, ನನ್ನ ಡೀಲರ್ ಇರ್ಬೋದು, ನನ್ನ ಸ್ಟಾಫ್ ಇರ್ಬೋದು, ಮೀಡಿಯಾ ಪರ್ಸನ್ ಇರ್ಬೋದು, ಫೈನಾನ್ಷಿಯಲ್ಸ್ ಇರ್ಬೋದು, ಅಸೋಸಿಯೇಷನ್ ಇರ್ಬೋದು, ಎಲ್ಲರಿಗೂ ಸಮೇತ ಸ್ವಾಗತವನ್ನು ಕೋರಿ ಇವತ್ತಿನ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಕನ್ನಡದಲ್ಲಿ ಒಂದು ಗಾದೆ ಬಂದಿದೆ ಅಲ್ವಾ? ಆಡು ಮುಟ್ಟದ ಸೊಪ್ಪಿಲ್ಲ. ಯಾರಿಗೆ ಗೊತ್ತಿಲ್ಲ ಹೇಳಿ ನೋಡೋಣ ಗಾದೆ. ಆಡು ಮುಟ್ಟದ ಸೊಪ್ಪಿಲ್ಲ, ಬಜಾಜ್ ಇಲ್ಲದ ಊರಿಲ್ಲ, ಬಜಾಜ್ ಆಟೋ ಇಲ್ಲದ ಸ್ಟ್ರೀಟ್ ಇಲ್ಲ. ಹೌದಾ? ಇವತ್ತಿನ ದಿನ ಬಜಾಜ್ ಅನ್ನೋದು ಎಲ್ಲರಲ್ಲೂ ಇದೆ. ಒಬ್ಬ ಆಟೋ ಡ್ರೈವರ್ ಇರ್ಬೋದು, ಪ್ರತಿಯೊಂದು ಮನೇಲಿ ನನ್ನ ಆಟೋದಲ್ಲೆಲ್ಲ ಪ್ರಯಾಣ ಮಾಡೇ ಇರ್ತಾರೆ. ಹೌದಾ ಇಲ್ಲ? ಯಾರಿಲ್ಲ ಹೇಳಿ? ಅಥವಾ ಬಜಾಜ್ 2 ವೀಲರ್ ಇರುತ್ತೆ. ಬಜಾಜ್ ಅನ್ನೋದು ಕೇವಲ ಪ್ರಾಡಕ್ಟ್ ಆಗಿಲ್ಲ, ಇವತ್ತು ಒಂದು ಕಲ್ಚರ್ ಆಗಿದೆ. ಇವತ್ತು ನಮ್ಮ ವೇ ಆಫ್ ಲೈಫ್ ಇದೆ. ಇವತ್ತು ಬಜಾಜ್ ಇಲ್ಲದ ನಮ್ಮ ಒಂದು ಜೀವನವನ್ನ ನೆನಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಟೋ ಇರ್ಬೋದು, 2 ವೀಲರ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಫ್ಯಾನ್ ಇರ್ಬೋದು, ಮಿಕ್ಸಿ ಇರ್ಬೋದು, ಕಿಚನ್ ಇರ್ಬೋದು, ಹಾಲ್ ಇರ್ಬೋದು, ಎಲ್ಲ ಕಡೆ ಬಜಾಜ್ ಇದೆ. ಹೌದಾ? ದಾಟ್ ಇಸ್ ದ ಬಜಾಜ್. ಅದಕ್ಕೆ ಇವತ್ತು ಬಜಾಜ್ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ಭಾರತ ಅಷ್ಟೇ ಅಲ್ಲ, 70 ಕಂಟ್ರಿ ನಂಬರ್ 1. ಅದಕ್ಕೆಲ್ಲ ಯಾರು ಕಾರಣ? ನೀವೇ ಕಾರಣ. ನಿಮಗೊಂದು ದೊಡ್ಡ ಚಪ್ಪಾಳೆ. ಬಜಾಜ್ ಆಟೋಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಎಲ್ಲ ನೋಡಿದ್ದೀರಾ ಅಲ್ವಾ? ಮತ್ತು ನೀವು ಕೂಡ ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಇವತ್ತು ಬಜಾಜ್ ಕಂಪ್ನಿ ಅನೇಕ ಆಟೋ, ಗೂಡ್ಸ್ ವೆಹಿಕಲ್ಲು, ಮನೆ ಬಳಸುವಂಥ ಫ್ಯಾನ್ ಇರ್ಬೋದು, ಬೇರೆ ಬೇರೆ ಫ್ರಿಡ್ಜ್ ಎಲ್ಲ ಇದೆ, ಅನೇಕ ಮನೆಗೆ ಉಪಯೋಗಿಸುವಂಥ ತಯಾರಿಸ್ತಾರೆ ಅಲ್ವಾ? ಮತ್ತು ಇವತ್ತು ಎಲ್ಲ ಇಂಡಿಯನ್ ಇದ್ದೀರಾ, ಮತ್ತು ಆಟೋ ಓನರ್ಗಳು ಇದ್ದೀರಾ, ಅದೇ ರೀತಿ ಚಾಲಕರು ಇದ್ದೀರಾ, ಮತ್ತು ಬಜಾಜ್ ಸಂಸ್ಥೆಯ ನೌಕರ ವರ್ಗದವರು ಕೂಡ ಇದ್ದೀರಾ. ಇವತ್ತು ಹೊಸದಾಗಿ ಎಲೆಕ್ಟ್ರಿಕ್ ಬಜಾಜ್ ಆಟೋ ಇವತ್ತು ದೇಶದ ಎಲ್ಲ ಭಾಗದಲ್ಲೂ ಕೂಡ ಬಿಡುಗಡೆ ಆಗಿದೆ. ಬೆಂಗಳೂರಲ್ಲಿ ಇವತ್ತು ಬಿಡುಗಡೆ ಆಗಿದೆ. 178 ಕಿಲೋಮೀಟರ್ ಅಲ್ವಾ? 178 ಕಿಲೋಮೀಟರು ಓಡುವಂಥ ಶಕ್ತಿ ಇರ್ತಕ್ಕಂಥದ್ದು. ಇದು ಆಗಲೇ ದಾರಿಯಲ್ಲಿ ಬರ್ತಾ ಹೇಳಿದರು. ಇವತ್ತೇನು 50 ಕೊಟ್ಟಿದ್ದೀವಿ, 50 ಕೂಡ ಆಟೋ ಯಾರು ಓಡಿಸ್ತಾ ಇದ್ದಾರೆ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಟೋ ಚಾಲಕರಿಗೆ ಇದು ಭಾಳ ಅನುಕೂಲ ಆಗುತ್ತೆ. ಮತ್ತು ಕರೆಂಟಿಂದ ಗಾಡಿ ಓಡಿಸೋದ್ರಿಂದ ನಿಮಗೂ ಕೂಡ ಉಳಿತಾಯ ಕೂಡ ಆಗುತ್ತೆ. ಪೆಟ್ರೋಲ್ ವೆಹಿಕಲ್ಗಿಂತಲೂ CNGಗಿಂತಲೂ ಇದರಲ್ಲಿ ಉಳಿತಾಯ ಆಗುತ್ತೆ. ಅದರಿಂದ ಯಾರು ಆಟೋ ಓಡಿಸ್ತಾ ಇದ್ದಾರೆ ಅಂಥವರ ಕುಟುಂಬಗಳಿಗೆ
ಇವತ್ತು ಬಜಾಜ್ ಸಂಸ್ಥೆ ಎಲ್ಲರಿಗೂ ಸೌತ್ ಇಂಡಿಯಾ ಹೆಡ್ ಬಂದಿದ್ದಾರೆ. ಇಲ್ಲಿರ್ತಕ್ಕಂಥವರು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಬಜಾಜ್ ಆಟೋ ಕಂಪನಿ ಹಾಗೂ ನಮ್ಮ ಬ್ಯಾಂಗ್ಳೂರಿನ ಡೀಲರ್ ಆಗಿರ್ತಕ್ಕಂತಹ ಎಸ್ಟೆಕ್ ಮೋಟರ್ಸ್, ಅಂಬಾ ಮೋಟರ್ಸ್ ಹಾಗೂ ಶಿವರಾಜ್ ಮೋಟರ್ಸ್ ಇವರೇ ವತಿಯಿಂದ ಪ್ರಪ್ರಥಮ ಬಾರಿಗೆ ನಮ್ಮ ಬಜಾಜ್ ಎಲೆಕ್ಟ್ರಿಕ್ ವೆಹಿಕಲ್ ಇಟೆಕ್ 9 ಇವತ್ತು ಬೆಂಗಳೂರಿಗೆ ಲಾಂಚ್ ಮಾಡ್ತಾ ಇದ್ದೀವಿ. ಈ ಒಂದು ವೆಹಿಕಲ್ನ ಒಂದು ಟಾಪ್ ಫೀಚರ್ಸ್ ಅಥವಾ ಯುನಿಕ್ ಫೀಚರ್ ಅಂತ ಹೇಳ್ಬೋದು. ಇದು ಒಂದು ಚಾರ್ಜ್ಗೆ ನಿಮಗೆ 170 ರಿಂದ 180 ಕಿಲೋಮೀಟರ್ ತನಕ ರೇಂಜ್ ಕೊಡುತ್ತೆ ಗಾಡಿ. ಇದು ಫಸ್ಟ್ ರೇಂಜ್ ಎಲ್ಲ ಕಸ್ಟಮರ್ ಕೇಳ್ತಕ್ಕಂಥದ್ದು ಒಂದು. ಸೆಕೆಂಡ್, ಆನ್ಬೋರ್ಡ್ ಚಾರ್ಜರ್ ಅಂತ ಇದೆ, ಒಂದು ಯುನಿಕ್ ಫೀಚರ್. ಅಂದರೆ ಚಾರ್ಜರ್ ನೀವು ಹೊರಗೆ ತೆಗೆದು ಅದನ್ನು ಮತ್ತೆ ಚಾರ್ಜ್ಗೆ ಆಗೋ ಅವಶ್ಯಕತೆ ಇಲ್ಲ. ಜಸ್ಟ್ ವೈರ್ ಇರುತ್ತೆ, ಅದನ್ನು ಪ್ಲಗ್ ಮಾಡೋದು ಸಾಕು. ಇದರಿಂದ ಯಾವುದೇ ಕಾರಣಕ್ಕೂ ಚಾರ್ಜರ್ಗಾಗಲಿ ಅಥವಾ ಬ್ಯಾಟ್ರಿಗಾಗಲಿ ತೊಂದರೆ ಆಗೋದಿಲ್ಲ. ಇದು ಒಂದು. ಥರ್ಡ್ ಬಂದು ಇದರಲ್ಲಿ ನಿಮಗೆ ಇರ್ತಕ್ಕಂಥದ್ದು ಹಿಲ್ ಹೋಲ್ಡ್ ಅಸಿಸ್ಟೆನ್ಸ್ ಅಂತೇಳಿ, ಅಂದರೆ ಗಾಡಿ ಅದು ಅಪ್ಪಲ್ಲಿ ಹೋಗ್ಬೇಕಾದ್ರೆ ಸಮೇತ ಹಿಂದೆ ತೆಳಗೆ ಬರೋದು ಅವೆಲ್ಲ ಏನಾಗೋದಿಲ್ಲ. ಜೊತೆಗೆ 2 ಸ್ಪೀಡ್ ಗೇರ್ ಬಾಕ್ಸ್ ಇದೆ ಈ ಗಾಡೀಲಿ. ಜೊತೆಗೆ 12 ಇಂಚಸ್ ರೇಡಿಯಲ್ ಟೈರ್ಸ್ ಇದೆ. ಸೊ ಜೊತೆಗೆ ಕಂಪನಿಯಿಂದ 5 ವರ್ಷ ಅಥವಾ 1,20,000 ಕಿಲೋಮೀಟರ್, 1,20,000 ಕಿಲೋಮೀಟರ್ ತನಕ ವಾರಂಟಿ. ಸೊ ಈ ಒಂದು ಗಾಡಿನ ನಾವು ಆಲ್ರೆಡಿ ಒಂದು 4 ಟೌನಲ್ಲಿ ಲಾಂಚ್ ಮಾಡಿದ್ವಿ. ಗ್ರಾಹಕರ ಒಂದು ಪ್ರತಿಕ್ರಿಯೆ ತುಂಬ ಚೆನ್ನಾಗಿದೆ, ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ ಕಸ್ಟಮರ್ಸ್. ಹಾಗಾಗಿ ಕಾನ್ಫಿಡೆನ್ಸಿಂದ ನಾವೀಗ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಬೆಂಗಳೂರು ಅನ್ನೋ ಒಂದು ಮಾರ್ಕೆಟಲ್ಲಿ ನಿಮಗೆ ಆಲ್ರೆಡಿ ಎಲ್ಲ ಗ್ರಾಹಕರು ಸಮೇತ ಭಾಳಷ್ಟು ಒಂದು ಸಹಕಾರ ಕೊಟ್ಟಿದ್ದಾರೆ. ಹೇಳ್ಬೇಕಂದ್ರೆ ಬೆಂಗಳೂರಲ್ಲಿ ಇವತ್ತು 100 ಗಾಡಿ ಸೇಲ್ ಆದರೆ ಅದರಲ್ಲಿ 95 ಗಾಡಿ ಬಜಾಜ್ ಆಗಿರುತ್ತೆ. ಅಷ್ಟು ಒಂದು ಡಾಮಿನೆನ್ಸ್ ಕಾರಣ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಇರ್ಬೋದು ಅಥವಾ ನಮ್ಮ ಡೀಲರ್ದು ಸೇಲ್ಸ್ ಅಂತ ಸರ್ವಿಸ್ ಒಂದು ಕ್ಷಮತೆ ಇರ್ಬೋದು. ಬ್ಯಾಂಗ್ಳೂರು ಸುತ್ತಮುತ್ತ ಒಂದು 18 ನಮ್ಮದು ಸರ್ವಿಸ್ ಸ್ಟೇಷನ್ ಇದೆ. ಎವ್ರಿ 5 ಕಿಲೋಮೀಟರ್ ಸಮೇತ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಸೊ ಇದೆಲ್ಲ ಫೀಚರ್ಸ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಸಮೇತ ಎಲ್ಲ ಗ್ರಾಹಕರಿಗೆ ಏನು ಬೇಕು ವೆಹಿಕಲಲ್ಲಿ ಅದು ಕೊಟ್ಟಿದ್ದೀವಿ. ಜೊತೆಗೆ ಸರ್ವಿಸ್ ಸೇವೆಯನ್ನು ಕೊಟ್ಟಿದ್ದೀವಿ ನಾವು. ಜೊತೆಗೆ ಈ ಒಂದು ಸೇಲ್ಸ್ ಶೋರೂಮನ್ನು ಸಮೇತ ಭಾಳಷ್ಟು ಫೈನಾನ್ಸ್ ಇರ್ಬೋದು ಅಥವಾ ಜೊತೆಗೆ ನಿಮ್ಮ ವೆಹಿಕಲ್ ಆಪ್ಷನ್ಸ್ ಇರ್ಬೋದು, ಯಾವ ಗಾಡಿ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಸೊ ಪ್ರತಿಯೊಂದು ಫೆಸಿಲಿಟಿ ಕೊಟ್ಟಿರೋದ್ರಿಂದ ಈ ಒಂದು ನಮ್ಮ ಬಜಾಜ್ ಹೇಗೆ ಒಂದು ನಾವು ಇವತ್ತು 95% ಮಾರ್ಕೆಟ್ ಶೇರ್, 95 ಅಂತಂದರೆ 100 ಗಾಡಿಲಿ 95 ಗಾಡಿ ಬಜಾಜೇ ಇರೋದು. ಇಷ್ಟೊಂದು ಡಾಮಿನೆನ್ಸು ನನಗೆ ಗೊತ್ತಿರೋದು ಬೇರೆ ಯಾವ ಪ್ರಾಡಕ್ಟಲ್ಲೂ ಇಲ್ಲ. ಇವತ್ತು ಯಾವುದೇ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಯಾವುದೂ ಪ್ರಾಡಕ್ಟಲ್ಲಿ ಇಲ್ಲ ಹೇಳಬೇಕಂತ ಹೇಳಿದ್ರೆ. ಸೊ ಇದಕ್ಕೆಲ್ಲ ಕಾರಣ ಇವತ್ತು ನಮ್ಮ ಗ್ರಾಹಕರು, ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಹಾಗೂ ನಮ್ಮ ಡೀಲರ್ಗಳು. ಜೊತೆಗೆ ಈ ಒಂದು ಬಜಾಜ್ಗೆ ನಮಗೆ ಸಹಕರಿಸತಕ್ಕಂತಹ ನಮ್ಮದು ಆಟೋ ಯೂನಿಯನ್ಸ್ ಇರ್ಬೋದು ಅಥವಾ ನಮ್ಮ ಸೇಲ್ಸ್ ಕನ್ಸಲ್ಟೆಂಟ್ ಇರ್ಬೋದು, ನಮ್ಮ ಗ್ರಾಹಕರು ಇರ್ಬೋದು, ಪ್ರತಿಯೊಬ್ಬರಿಗೂ ಸಮೇತ ಇದಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಹೇಗೆ ನಾವು ಬಜಾಜ್ ನಂಬರ್ 1 ಮಾಡಿದ್ರು ಹೀಗೆ ಸಮೇತ ಈ ಒಂದು ಗಾಡಿಯಿಂದ ನಮ್ಮ ಗ್ರಾಹಕರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಬೆಂಗಳೂರು ಅಂದರೆ ಗೊತ್ತಾಯಿದೆ ಪರಿಸರ ಸ್ನೇಹಿ ಬೆಂಗಳೂರು. ಸೊ ಇದರಿಂದ ಸಮೇತ ಈ ಗಾಡಿಯಿಂದ ಬೆಂಗಳೂರು ಸಮೇತ ನಗರ ಸಮೇತ ಒಂದು ಪರಿಸರವಾಗಿ ಒಂದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವತ್ತು ಈ ಗಾಡಿಯನ್ನು ನಾವು ಪದಾರ್ಪಣೆ ಮಾಡಿಸ್ತಾ ಇದ್ದೀವಿ ಬೆಂಗಳೂರಿಗೆ. ಸೊ ಎಲ್ಲ ಗ್ರಾಹಕರು ದಯವಿಟ್ಟು ಬನ್ನಿ ಶೋರೂಮ್ಗೆ, ಟೆಸ್ಟ್ ರೈಡ್ ತೊಗೊಳ್ಳಿ, ಇದ್ರ ಬಗ್ಗೆ ನೀವು ಗಾಡಿದ ಓಡಿಸಿ ನೋಡಿ. ಇದರಿಂದ ನಿಮಗೂ ಸಮೇತ ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 5 ರಿಂದ 6,000 ರೂಪಾಯಿ ಖಂಡಿತ ಉಳಿತಾಯ ಆಗುತ್ತೆ. ಯಾಕಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಆದ್ದರಿಂದ ಸಂಪನ್ಮೂಲ ಜಾಸ್ತಿ ಇರುತ್ತೆ, ಜೊತೆಗೆ ಉಳಿತಾಯನೂ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಶೋರೂಮಿಗೆ ಬಂದು ಟೆಸ್ಟ್ ರೈಡ್ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಮ ಏನಿವತ್ತು ಬಜಾಜ್ ಎಲೆಕ್ಟ್ರಿಕ್ ಹೊಸ ಕ್ರಾಂತಿಯನ್ನು ಹುಟ್ಟಾಕಿದೆ. ಬಜಾಜ್ ಅಂದ್ರೆ ಭರವಸೆ. ಹಲವಾರು ವರ್ಷಗಳಿಂದ ಚಾಲಕರಿಗೆ ಒಂದು ವಾಹನನ ಮಾರ್ತಾ ಇಲ್ಲ, ಇವರು ಒಂದು ಬಿಸ್ನೆಸ್ಸನ್ನು, ಒಂದು ಉದ್ಯೋಗನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಬಜಾಜ್ ಆಟೋ ಅಂದರೆ ಇವತ್ತು ಆಟೋ ತಗೊಂಡು ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಹಲವಾರು ಜನರಲ್ಲಿ. ಇವತ್ತು ಬಹು ನಿರೀಕ್ಷಿತವಾಗಿ ಇದ್ದಂಥದ್ದು ಎಲೆಕ್ಟ್ರಿಕ್ ಯಾವಾಗ ಬರುತ್ತೆ, ಪ್ಯಾಸೆಂಜರ್ ಆಟೋನಲ್ಲಿ ಎಲೆಕ್ಟ್ರಿಕ್ ಹಲವಾರು ಕಂಪ್ನಿಗಳು ಬಂದವು. ಆದರೆ ಯಾರಿಗೂ ಸಹ ಚಾಲಕರಿಗೆ ಯಾರ ಮೇಲೂ ಭರವಸೆ ಇಲ್ಲ. ಯಾಕಂದರೆ ಬಜಾಜ್ ಅಂದ್ರೆ ಒಂದು ದೊಡ್ಡ ಭರವಸೆ ಇವತ್ತು. ಹಾಗಾಗಿ ಆ ಭರವಸೆನ ಉಳಿಸ್ಕೊಂಡು ಇವತ್ತು ಅತಿ ಕಡಿಮೆ ದರದಲ್ಲಿ ಹೆಚ್ಚು ಮೈಲೇಜ್ ಬರುವಂಥದ್ದು, 178 ಕಿಲೋಮೀಟರ್ ಮೈಲೇಜ್ ಬರುವ ಹಾಗೆ ಮತ್ತು 3,61,000 ರೂಪಾಯಿ ಬೆಲೆಯಲ್ಲಿ ಇವತ್ತು ಈ ಒಂದು ವಾಹನವನ್ನು ರಸ್ತೆಗಿಳಿಸಿದ್ದಾರೆ, ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಸೊ ಬಜಾಜ್ ಸಂಸ್ಥೆಗೆ ಚಾಲಕರ ಪರವಾಗಿ, ಚಾಲಕ ಸಂಘಟನೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇವೆ. ಸೊ ಅದೇ ರೀತಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಆಥೋರೈಸ್ಡ್ ಬಜಾಜ್ ಡೀಲರ್ಸ್ ಆಗಿರ್ತಕ್ಕಂಥ ಶಿವರಾಜ್ ಬಜಾಜ್ ಇರ್ಬೋದು, ಎಸ್ಟೆಕ್ ಬಜಾಜ್ ಇರ್ಬೋದು, ಅಂಬಾ ಬಜಾಜ್ ಇರ್ಬೋದು, ಅವ್ರಿಗೂ ಸಹ ನಾವು ಧನ್ಯವಾದಗಳನ್ನ ತಿಳಿಸ್ತೇವೆ. ಅದೇ ರೀತಿ ಉತ್ತಮವಾದಂತಹ ಒಂದು ಸರ್ವಿಸ್ ಮುಂದಿನ ದಿನಗಳಲ್ಲಿ ನೀಡ್ತಾರೆ ಅನ್ನುವಂಥ ಭರವಸೆ ಇದೆ. ಯಾಕಂದರೆ ಇನ್ನೂವರೆಗೂ ಆ ಭರವಸೆನಲ್ಲಿ ಲಕ್ಷಾಂತರ ಚಾಲಕರು ಇವತ್ತು ಈ ಬಜಾಜ್ನ ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ಇವತ್ತು ಅವರ ಒಂದು ಜೀವನವನ್ನು ನಡೆಸ್ತಾ ಇದ್ದಾವೆ. ಹಾಗಾಗಿ ಇವತ್ತು ಮತ್ತಷ್ಟು ಹೆಚ್ಚು ಲಾಭ ಗಳಿಸ್ಬೋದು ಎಲೆಕ್ಟ್ರಿಕ್ ಮುಖಾಂತರ ಅಂತ ಈ ಒಂದು ಎಲೆಕ್ಟ್ರಿಕ್ ಕ್ರಾಂತಿ ಸೃಷ್ಟಿಯಾಗಿದೆ. ಸೊ ಮತ್ತೊಮ್ಮೆ ಬಜಾಜ್ ಸಂಸ್ಥೆಗೆ ಮತ್ತು ಎಲ್ಲ ಡೀಲರ್ಸ್ಗೂ ಧನ್ಯವಾದಗಳನ್ನ ತಿಳಿಸ್ತೇವೆ.